ಇವಾಗ ಈ ಭಾಷೆಯನ್ನು ಫಸ್ಟ್ ನೀವು ಸ್ಟಡಿ ಮಾಡಬೇಕು. ಆಗ ಆ ಥರ ರಿಸರ್ಚ್ ಲ್ಯಾಂಗ್ವೇಜ್ ಅದು, ಆ ಲ್ಯಾಂಗ್ವೇಜನ್ನು ನೀವು ಓದಬೇಕು ಫಸ್ಟ್. ಈ ನಾಡಿ ಶಾಸ್ತ್ರ ಓದಬೇಕಂದ್ರೆ ಸರ್ ನಾವು ಲೆಫ್ಟ್ ರೈಟ್ನ ಓದ್ಕೊಂಡು ಬರ್ತೀವಿ. ಮ್ಯಾಥಮೆಟಿಕ್ಸ್ ಒಂದು ಕೋಡ್ ಇರುತ್ತಲ್ಲ ಸರ್, ಕೋಡ್ ಟೈಪ್. ಹೌದು. ಇವಾಗ ಕಂಪ್ಯೂಟರಲ್ಲಿ ನಿಮಗೆ 0 ಬರುತ್ತೆ, 12 ಲಗ್ನ 12 ಲೈನ್ ಬರುತ್ತೆ ಇದರಲ್ಲಿ. ಇವಾಗ ಯಾವ ಲಗ್ನದಲ್ಲಿ ನೀವು ನೋಡ್ತೀರಾ ಆ ಲೈನಿಂದ ನೀವು ಋಷಿಗಳು ಏನು ಮಾಡಿದ್ದಾರೆ ಅಂದರೆ ಇದು ಎಲ್ಲ ಅವರು ಸೂಕ್ಷ್ಮವಾಗಿ ಬರೆದಿರುತ್ತಾರೆ. ಅದಕ್ಕೆ ಇದು ನಾಡಿ ಶಾಸ್ತ್ರ ಟೋಟಲಿ ಸೂಕ್ಷ್ಮ, ಭಾಳ ಸೂಕ್ಷ್ಮ. ಸರ್ ನನಗೆ ತುಂಬ ಜನ ಈ ಲಾಸ್ಟ್ ವಿಡಿಯೋಗಳೆಲ್ಲ ನೋಡಿ ನನಗೆ ಕಾಲ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಗುರುಗಳು ಕೂಡ ಕಾಲ್ ಮಾಡಿದ್ದಾರೆ. ಏನಂದರೆ ಆಸ್ಟ್ರಾಲಜರ್ಸು, ಆಮೇಲೆ ಹೌದು ಸರ್, ಶಾಸ್ತ್ರಿಗಳು, ಆ ಥರ ಸ್ಪಿರಿಚುವಲ್ ಲೈಫ್ನಲ್ಲಿ ಇರೋರು ತುಂಬ ಕಾಲ್ ಮಾಡಿದ್ದಾರೆ. ಅವ್ರು ಕಾಲ್ ಮಾಡಿದ್ದಾರೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಈ ಥರ ಫೀಲ್ಡಲ್ಲಿ ಇರ್ತೀನಿ, ನನಗೆ ದೇವರು ನೋಡಿದ್ದೀನಿ, ನಾನು ದೇವರ ಪೂಜೆ ಮಾಡ್ಕೊಂಡಿದ್ದೀನಿ. ಬಟ್ ನನಗೇನೆಂದರೆ ಈ ನಾಡಿ ಜ್ಯೋತಿಷ ಮಾತ್ರ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನಾನು ಓದಬೇಕು, ಅದು ನಾನು ಮಾಡ್ಬೋದಾ, ಅದು ಹೆಂಗೆ, ಯಾವ ಥರ ನನಗೆ ವಿಷಯ ತಿಳಿಸಿ, ಇಲ್ಲ ನೀವು ಏನೋ ಗೈಡ್ ಮಾಡ್ತೀರ ನನ್ನ ಹತ್ರ ತುಂಬ ಜನ ಕಾಲ್ ಮಾಡಿದ್ದಾರೆ. ಬಟ್ ನಾಡಿ ಜ್ಯೋತಿಷ ಅಂದರೆ ಇದು ಋಷಿಮುನಿಗಳು ಎಲ್ಲರಿಗೂ ಕೊಟ್ಟಿದೆ ಸರ್. ಇದು ನನಗೂ ಒಬ್ಬರೇ ಇನ್ನೊಬ್ರಿಗೂ ನಾನು ಹೇಳೋಕ್ಕಾಗಲ್ಲ. ಇದು ಯಾರು ಬೇಕೇ ಇದನ್ನು ಓದ್ಬೋದು, ಯಾರು ಬೇಕೇ ಈ ಶಾಸ್ತ್ರಗಳನ್ನು ಮಾಡ್ಬೋದು. ಬಟ್ ವಿಷಯ ಏನಂದರೆ ಇವಾಗ ಇರೋ ಕಾಲದಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಒಂದೇ ಮೇನ್. ಹೌದು, ನಾನು ಅದೇ ಹೇಳಿದ್ದೇನೆ, ಫಸ್ಟ್ ಇದು ಲ್ಯಾಂಗ್ವೇಜೇ ಬೇರೆ. ಇದು ಇವಾಗ ಈ ಭಾಷೆಯನ್ನು ಫಸ್ಟ್ ನೀವು ಸ್ಟಡಿ ಮಾಡಬೇಕು. ಅದು ಹೇಗೆ ಕಲಿಯೋದು ಅಂದ್ರೆ ನನಗೂ ಒಂದು ಪ್ರಶ್ನೆ ಹುಟ್ಟಿತು. ಇವಾಗ ಎಲ್ಲ ಮಿಕ್ಸ್ ಆಗಿದೆ, ಭಾಷೆ ಎಲ್ಲ ಪ್ರತಿಯೊಂದು ಒಂದಕ್ಕೊಂದು ಯಾವುದು ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಸೊ ಅದನ್ನ ಕಲಿಯೋದು ಇವಾಗ ಏನಿಲ್ಲ ಸರ್, ಇವಾಗ ದೇವಸ್ಥಾನ ರಿಸರ್ಚ್ ಮಾಡ್ತಾರಲ್ಲ ಸರ್. ಹೌದು, ದೇವಸ್ಥಾನ ಕಲ್ಲಲ್ಲಿ ಬರ್ದಿದ್ದು ಎಲ್ಲಾರು ನೋಡಕ್ಕಾಗತ್ತಾ? ಆಗೋದಿಲ್ಲ, ಆಗಲ್ಲ. ಅದರದೇ ಒಂದು ಲಿಪಿ ಇರುತ್ತೆ, ಹೌದು, ಸಪ್ರೇಟ್ ಇರುತ್ತೆ ಲ್ಯಾಂಗ್ವೇಜ್. ಅಣ್ಣ ಅದನ್ನು ಕೂಡ ಓದಿ ಸರ್ಚ್ ಮಾಡ್ತಾರಲ್ವಾ, ಆಗ ಆ ಥರ ರಿಸರ್ಚ್ ಲ್ಯಾಂಗ್ವೇಜ್ ಅದು, ಆ ಲ್ಯಾಂಗ್ವೇಜ್ ಅನ್ನು ನೀವು ಓದಬೇಕು ಫಸ್ಟ್. ಅದನ್ನ ಮೊದಲು ಕಲಿಬೇಕು. ಹೌದು, ನೀವು ಫಸ್ಟ್ ಆ ಭಾಷೆಯನ್ನು ನೀವು ಸ್ಟಡಿ ಮಾಡಿ ಆ ಭಾಷೆಯಲ್ಲಿ ನೀವು ಫುಲ್ ಟ್ಯಾಲೆಂಟ್ ಆಗಬೇಕು. ಏನಂದ್ರೆ ಇವಾಗ ಒಂದು ವಿಷಯಕ್ಕೆ ಒಂದು ಆಳು ಅಂದರೆ ಮಿಲ್ಕ್ ಇರುತ್ತಲ್ಲ ಸರ್ ಅಣ್ಣ, ಬಟ್ ಈ ಭಾಷೆಯಲ್ಲಿ ಅದಕ್ಕೆ ತುಂಬ ಹೆಸರುಗಳಿರುತ್ತೆ. ಒಂದು ಶ್ಲೋಕ ಬರುತ್ತೆ, ಅದರಲ್ಲಿ ಅವರು ಆ ಹೆಸರು ಹೇಳಿರುತ್ತಾರೆ, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ಸೂರ್ಯನಕ್ಕೆ ಎಷ್ಟು ಹೆಸರು ಇರುತ್ತೆ? ಸೂರ್ಯನಕ್ಕೆ ತುಂಬ ಇದೆ. ಇಂಗ್ಲಿಷಲ್ಲಿ ಸಣ್ಣನ ಹೇಳ್ತೀವಿ, ಆದಿತ್ಯ ಅಂತೀವಿ, ಆದಿತ್ಯ, ಹೌದು, ಜಮಿನಿ, ஞாயிறு, ಉದಯ. ಇವಾಗ ಎಲ್ಲ ಸೂರ್ಯದೇವನಕ್ಕೆ ಹೆಸರು ಇರುತ್ತೆ. ಅವಾಗ ಸೂರ್ಯದೇವನಕ್ಕೆ ಒಂದು 20 ಹೆಸರು ನಾವು ಹೇಳ್ಬಹುದು. ಚಂದ್ರನಕ್ಕೂ ತುಂಬ ಹೆಸರುಗಳಿರುತ್ತೆ. ಹೌದು, ಆ ಥರ ಮಂಗಳನಕ್ಕೂ ತುಂಬ ಹೆಸರುಗಳಿರುತ್ತೆ. ಈ ಥರ ಒಬ್ಬೊಂದು ಗ್ರಹಗಳಕ್ಕೂ ತುಂಬ ಹೆಸರುಗಳಿರುತ್ತೆ. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಹೆಸರು ಇವರು ಯೂಸ್ ಮಾಡ್ತಾರೆ ಋಷಿಗಳು. ನೀವು ಒಂದು ಹೆಸರು ಮಾತ್ರ ನನಗೆ ಗೊತ್ತಿದೆ ಅಂದರೆ ನೀವು ಆ ಶ್ಲೋಕ ಓದಿದ ಮೇಲೆ ಅವ್ರು ಹೇಳಿದ ವಿಷಯಗಳು ನಿಮಗೆ ಅರ್ಥ ಆಗಬೇಕಲ್ವ ಫಸ್ಟು. ನಿಜ ನಿಜ. ಅವರು ಒಂದು ವಿಷಯ ಹೇಳ್ತಾರೆ, ನೀವು ಅದು ಏನಂದ್ರೆ ಅವರು ಎಲ್ಲ ಇಂಡೈರೆಕ್ಟಾಗಿ ಹೇಳ್ತಾರೆ, ಯಾವುದು ಡೈರೆಕ್ಟ್ ಬರಲ್ಲ ನಿಮಗೆ. ಅದು ಅಧ್ಯಯನ ಹಂಗೆ ಉಲ್ಟಾ ಮಾಡ್ತಾರೆ. ನೀವು ಮೇಲಿಂದ ಕೆಳಗಡೆ ಬರ್ತಾರೆ, ಕೆಳಗಡೆಯಿಂದ ಮೇಲೆ ಹೋಗ್ತಾರೆ ಅವರು. ಈ ನಾಡಿ ಶಾಸ್ತ್ರ ಓದಬೇಕಂದ್ರೆ ಸರ್ ನಾವು ಲೆಫ್ಟ್ ರೈಟ್ನ ಓದ್ಕೊಂಡು ಬರ್ತೀವಿ. ಅದೇ ಚೈನೀಸ್, ನೀವು ಜಪಾನೀಸು, ಬೇರೆ ಅದರ್ ಲ್ಯಾಂಗ್ವೇಜಲ್ಲಿ ನೋಡಿ ರೈಟ್ ಆ್ಯಂಡ್ ಲೆಫ್ಟ್ ಓದ್ಕೊಂಡಿರ್ತಾರೆ. ಹೌದು, ರೈಟ್ ಆ್ಯಂಡ್ ಲೆಫ್ಟ್ ರೈಟಿಂಗ್. ಅರಬಿಕ್ ಲ್ಯಾಂಗ್ವೇಜ್ನ ನೋಡಿ ರಿವರ್ಸಲ್ಲೇ ಬರುತ್ತೆ. ಅದು ನಾಡಿ ಜ್ಯೋತಿಷದಲ್ಲಿ ಎರಡೂ ಬರುತ್ತೆ. ಅವಾಗ ಏನು ಮಾಡ್ತೀರಾ? ಲೆಫ್ಟ್ ಇಂದ ರೈಟ್ಗೆ ಹೋಗುತ್ತೆ, ರೈಟ್ ಇಂದ ಲೆಫ್ಟ್ಗೆ ಬರುತ್ತೆ. ಆಮೇಲೆ 3ನೇ ಭಾಗ ನೋಡಿಕೊಂಡು 2ನೇ ಭಾಗಕ್ಕೆ ಬರಬೇಕು. ಹಾಗೆ ಮೇಲಿಂದ ಕೆಳಗಡೆ ಹೋಗಬೇಕು, ಕೆಳಗಡೆಯಿಂದ ಮೇಲೆ ಬರಬೇಕು, ಆಮೇಲೆ ಕೆಳಗಡೆಯಿಂದ ಮೇಲೆ ಬರಬೇಕು. ಅವರು ಒಂದು ಟೆಕ್ನಿಕಲ್ ಮಾಡಿದ್ದಾರೆ ಸರ್. ಇದರ 10 ಲೈನ್ ಇರುತ್ತಲ್ವಾ, ಈ 10 ಲೈನ್ ನಾನು ಓದಿದ ಮೇಲೆ ತಿರ್ಗಾ 10 ಲೈನ್ ಓದ್ಬೋದು. ಅದೇ ರಿವರ್ಸಲ್ಲಿ ಓದ್ಕೊಂಡು ಪಟ್ಟ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ. ಆದ್ರೆ ನನ್ನ ಪ್ರಕಾರ ನನ್ಗೇನ್ ಅನ್ಸುತ್ತೆ, ಈ ಒಂದು ತಾಳೆಗಲಿಯಲ್ಲಿ ಏನು ಇದು ಟೋಟಲಿ ಇದು ಒಂಥರ ಮ್ಯಾಥಮೆಟಿಕ್ಸ್ ಒಂದು ಕೋಡ್ ಇರುತ್ತಲ್ಲ ಸರ್, ಕೋಡ್ ಟೈಪ್. ಹೌದು. ಇವಾಗ ಕಂಪ್ಯೂಟರಲ್ಲಿ ನಿಮಗೆ 0101 ಫೈನರಿ ಕೋಡ್ ಇದೆ. ಅದು ಒಂದೇ ಇರೋದು, ಅದು ಒಂದೇ ಲ್ಯಾಂಗ್ವೇಜ್, ಡಿಜಿಟಲ್ ಲ್ಯಾಂಗ್ವೇಜ್, ಬೇರೆ ಯಾವುದೂ ಇಲ್ಲ ಅದರಲ್ಲಿ. ಅದು ಎಷ್ಟು ಟೈಮ್ ಫಿಟ್ ಆಗುತ್ತೋ ಅದ್ರ ಪ್ರಕಾರ ನಿಮಗೆ ಲ್ಯಾಂಗ್ವೇಜ್ ಬರುತ್ತೆ. ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್, ಡಿಜಿಟಲ್ ಲ್ಯಾಂಗ್ವೇಜ್ನ ಹೇಳ್ತೀವಿ. ಅದೇ ಟೈಪ್ ಋಷಿಗಳು ಅವಾಗ ಯೂಸ್ ಮಾಡಿದ್ದಾರೆ ನೋಡ್ರಿ. ಅಂದ್ರೆ ಅಷ್ಟು ಸುಲಭವಾಗಿ ನಮ್ಗೆ ಅರ್ಥ ಆಗಲ್ಲ. ಸುಲಭವಾಗಿ ಫಸ್ಟ್ ಇದು ಹೆಂಗೆ ಓದ್ಬೇಕು, ನೀವು ಟ್ರೈನಿಂಗ್ ತಗೊಂಡು ಅದು ಮೆಮರಿನಲ್ಲಿ ಇಟ್ಕೊಳ್ಳೋಕೆ 1 ವರ್ಷ ಮೇಲೆ ಆಗುತ್ತೆ. ಹೌದು ಹೌದು ಹೌದು.
ಫಸ್ಟಿಗೆ ಲ್ಯಾಂಗ್ವೇಜ್ ಸ್ಟಡಿ ಮಾಡಬೇಕು. ಆಮೇಲೆ ಇದು ಹೆಂಗೆ ನೀವು ಮ್ಯಾಥಮೆಟಿಕ್ಸ್ ಥರ ಅದೊಂದು ಸೈನ್ಸ್, ಇದೊಂದು ಕಾಲ್ಕುಲೇಟ್ ಮಾಡಬೇಕು. ಇನ್ನೊಂದು ನೀವು ಯಾವ ಟೈಮ್ ಲಗ್ನ ನೋಡಬೇಕು ನೀವು. ಇವಾಗ ಮೇಷ ಲಗ್ನ ಬರುತ್ತಾ, 12 ಲೈನ್ ಬರುತ್ತೆ ಇದರಲ್ಲಿ. ಇವಾಗ ಯಾವ ಲಗ್ನದಲ್ಲಿ ನೀವು ನೋಡ್ತೀರಾ ಆ ಲೈನಿಂದ ನೀವು ಸ್ಟಾರ್ಟ್ ಮಾಡಬೇಕು. ಅದು ಒಂದು ಇರುತ್ತೆ, ಬಹಳ ವಿಷಯ ಇದೆ ಸರ್. ಇದು ಟೋಟಲ್ ಕಾಲ್ಕುಲೇಷನ್, ಇದು ಕಾಲ್ಕುಲೇಷನ್ ಇದು ನಾಡಿ ಅಸ್ಟ್ರಾಲಜಿ ಅಂದರೆ ನೀವು ಅವರು ಬರೆದಿದ್ದು ಒಂದು ಶಾರ್ಟ್ ಲ್ಯಾಂಗ್ವೇಜಲ್ಲಿ, ಒಂದು ಶಾರ್ಟ್ ಅಂಡ್ ಟೈಮಲ್ಲಿ ನಿಮಗೆ ಹೇಳೋಕ್ಕೆ ಒಂದು ವಿಷಯಗಳು ಕೊಟ್ಟಿದ್ದಾರೆ. ಒಂದು ಚಿಕ್ಕದ ಬುಕ್ಕು ಹಣ ಅದನ್ನು ಇಟ್ಕೊಂಡು 1 ಕೋಟಿ ಜನಗಳಿಗೆ ನಾವು ಶಾಸ್ತ್ರಗಳನ್ನು ಕೊಡಬಹುದು. ಅದೇ ಪಂಚಾಂಗದಲ್ಲಿ ಎಷ್ಟು ಪೇಜ್ ಇದೆ? 12 ಮಂತ್ಗೆ 12 ಪೇಜ್ ಅಷ್ಟೇ ದಿನ ಇರೋದು. ಅದನ್ನ ಇಟ್ಕೊಂಡು ನೀವು 1 ಕೋಟಿ ಜಾತಕ ಮಾಡ್ಬೋದು. ಹಾಗೆ ವಿಷಯ ಗೊತ್ತಿರೋರಿಗೆ ಎಲ್ಲ ಈಸಿ. ಏನಂದ್ರೆ ನನಗೇನು ಅನ್ಸುತ್ತೆ, ಋಷಿ ಮುನಿಗಳು ಏನ್ ಬರ್ದಿದ್ದಾರೆ ಸೊ ಅಷ್ಟು ಈಸಿಯಾಗಿ ಯಾರಿಗೂ ಅರ್ಥ ಆಗ್ಬಾರ್ದು. ಅಂದ್ರೆ ಕೆಲವೊಂದು ರಹಸ್ಯಗಳು. ಇನ್ನೊಂದು ಕಲಿಯುಗದಲ್ಲಿ ಈಸು ಆಗುತ್ತೆ ಅವ್ರಿಗೆ ಗೊತ್ತಿರುತ್ತಲ್ವಾ. ಕಲಿಯುಗದಲ್ಲಿ ಇವಾಗ ಎಲ್ಲ ಕಮರ್ಷಿಯಲ್ ಸರ್. ಒಂದು ದೇವಸ್ಥಾನ ಹೋಗ್ತೀರಾ ಅಂದ್ರೆ ನೀವು ಆಚೆ ಕಡೆಯಿಂದ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ತಿರುಗ ಆಚೆ ಕಡೆ ಬರಕ್ಕೆ ಎಷ್ಟು ಖರ್ಚಾಗುತ್ತೆ? ಹೌದು, ಪಾದರಕ್ಷೆ ದುಡ್ಡು ಬೇಡ. ನಾವು ಸುಮ್ಮನೆ ಹೋಗಿ ದೇವಸ್ಥಾನ ಬರ್ತೀನಿ ಅಂದ್ರೆ ದೇವಸ್ಥಾನ ಹೋಗಕ್ಕಾಗಲ್ಲ. ಹಾಗೆ ಎಲ್ಲ ವಿಷಯದಲ್ಲಿ ಇವಾಗ ಕಮರ್ಷಿಯಲ್ ಆಗಿದ ಕಾರಣದಿಂದ ಋಷಿಗಳು ಏನು ಮಾಡಿದ್ದಾರೆ ಅಂದರೆ ಇದು ಎಲ್ಲ ಅವರು ಸೂಕ್ಷ್ಮವಾಗಿ ಬರೆದಿರುತ್ತಾರೆ. ಅದಕ್ಕೆ ಇದು ನಾಡಿಶಾಸ್ತ್ರ ಟೋಟಲಿ ಸೂಕ್ಷ್ಮ, ಬಹಳ ಸೂಕ್ಷ್ಮ, ವೆರಿ ವೆರಿ ಸೀಕ್ರೆಟ್. ಅದು ಸೀಕ್ರೆಟ್. ಆಗ ನಮಗೆ ಟ್ರೈನಿಂಗ್ ಕೂಡ ಅಷ್ಟು ಈಸಿಯಾಗಿ ಅವರು ಕೊಡಲ್ಲ. ಅವರು ನಮ್ಮನ್ನು ತುಂಬ ಟೈಮ್ ಟೆಸ್ಟ್ ಮಾಡ್ತಾರೆ. ಅದು ಚಿಕ್ಕ ವಯಸ್ಸಿಂದ ನಮ್ಮನ್ನು ಅಲ್ಲಿ ಹೋಗಬೇಕು, ಅವ್ರ ಜೊತೆ ಇರಬೇಕು. ಇದಕ್ಕೆ ವಯಸ್ಸು ಲೆಕ್ಕ ಇಲ್ಲ, ಯಾವ ವಯಸ್ಸಲ್ಲಿ ಬೇಕೋ ಹೋಗ್ಬೋದು. ನಾವು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ನನಗೆ ಕಾರಣ ಈ ರೀಸನ್ ಏನಂದರೆ ನನ್ನ ತಾತನ ಕಾಲದಿಂದ ನನ್ನ ವಂಶದವರು ಮಾಡಿದ್ದು ಒಂದು ಈಸಿ. ಇನ್ನೊಂದು ನನ್ನ ತಾತ ಚಿಕ್ಕ ವಯಸ್ಸಲ್ಲಿ ಇದು ಅವ್ರಿಗೆ ನಾನು ಸುಮ್ಮನೆ ಓದಿ ಹೇಳಕ್ಕೆ ಹೋಗಿ ನನಗೆ ಟ್ರೈನಿಂಗ್ ಆಯಿತು. ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ ಅದು ವಿಷಯಗಳು, ಇದ್ರ ಬಗ್ಗೆ ಹೇಳಿದರೆ. ಹೌದು ಸರ್. ಅದೇ ಥರ ಇವಾಗ ಈ ಶಾಸ್ತ್ರದಲ್ಲಿ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ಸರ್. ಅದು ಏನಂದರೆ ಕುಟಿಚಾತನ್. ಸೊ ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಸ್ ನೋಡಿದ್ದೀನಿ. ಅಂದ್ರೆ ಇದು ದೇವ್ರ ಇಲ್ಲ ದೆವ್ವನ, ಏನು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್? ಅವರು ಏನು ಆಕ್ಚುಲಿ ಕುಟಿಚಾತನ್ ಅಂದ್ರೆ ಅವರು ಕೆಟ್ಟ ಶಕ್ತಿ ಅಲ್ಲ. ಅವರು ಶಿವನಕ್ಕೆ ಅವರು ಒಂದು ಮಗು